ಹಲೋ ನಮಸ್ಕಾರ ಎಲ್ರಿಗೂ. ನಾನಿವಾಗ ಕಾಶಿಯಷ್ಟೇ ಪುಣ್ಯಕ್ಷೇತ್ರವಾದ ಕಳಸ ಎಂಬ ಊರಲ್ಲಿದ್ದೀನಿ. ಇದನ್ನು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಕಳಶೇಶ್ವರ ಅನ್ನೋ ದೇವಸ್ಥಾನ ನೋಡಿ, ಇದು ತುಂಬ ಪುರಾತನವಾದ ದೇವಸ್ಥಾನ. ಪುರಾಣದ ಕಥೆಯ ಪ್ರಕಾರ ಅಗಸ್ತ್ಯ ಋಷಿಮುನಿಗಳು ಇಲ್ಲಿ ಆಶ್ರಮ ಮಾಡಿಕೊಂಡು ನೆಲೆಸಿದ್ರಂತೆ. ಆಗ ಅವರ ಕಳಸದಿಂದ ಒಂದು ಶಿವಲಿಂಗ ಉದ್ಭವ ಆಯ್ತಂತೆ. ಆ ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದರಿಂದ ಈ ದೇವಸ್ಥಾನ ಕಳಸೇಶ್ವರ ಅಂತ ಆಯಿತು. ಇದರಿಂದ ಈ ಊರನ್ನ ಕಳಸ ಅಂತ ಕರೀತಾರೆ ಅಂತ ಹೇಳ್ತಾರೆ. ಕಾಶಿಯಲ್ಲಿ 12 ವರ್ಷಕ್ಕೊಂದ್ಸಲಿ ಗಿರಿಜಾ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ. ಆದರೆ ಈ ಕಳಸದಲ್ಲಿ ಪ್ರತಿ ವರ್ಷ ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾರಂತೆ. ಪುರಾಣದಲ್ಲಿ ಶಿವ ಮತ್ತೆ ಪಾರ್ವತಿಯ ಕಲ್ಯಾಣ ಕೈಲಾಸದಲ್ಲಿ ನಡೀತಾ ಇರುತ್ತಂತೆ. ಆ ಮದುವೆಗೆ ಅಗಸ್ತ್ಯ ಋಷಿಮುನಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಅವ್ರಿಗೆ ಅದನ್ನ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವರು ಇಲ್ಲಿಂದನೇ ಅದನ್ನು ನೋಡಿದ್ರಂತೆ. ಅದೇಗೆ ಅಂದರೆ ತಮ್ಮ ದಿವ್ಯ ದೃಷ್ಟಿಯಿಂದ ಅದನ್ನು ಆ ಶಿವನೇ ಅವರಿಗೆ ಕರುಣಿಸಿರ್ತಾನೆ. ಕಮೆಂಟಲ್ಲಿ ಯಾರು ಹಾಕಬೇಡಿ, ಆಮೇಲೆ ಅದು ಹೆಂಗೆ ಸಾಧ್ಯ, ಅಲ್ಲಿ ಕೂತ್ಕೊಂಡೆ ನೋಡ್ಬಿಟ್ರ ಹಂಗೆ ಹಿಂಗೆ ಅಂತ. ಯಾಕೆ ಅಂದರೆ ನಮ್ಮಂಥ ಹುಲು ಮಾನವರಿಂದ ಅದು ಸಾಧ್ಯ ಇಲ್ಲ. ಅದೇನಿದ್ರು ಋಷಿ ಮುನಿಗಳು ತಪಸ್ವಿಗಳಿಂದ ಮಾತ್ರನೇ ಸಾಧ್ಯ. ಅದಕ್ಕೆ ಹೇಳೋದು, ಋಷಿ ಮೂಲ ನದಿ ಮೂಲ ಇದು ಯಾವುದನ್ನು ಹುಡುಕ್ಬಾರ್ದು ಅಂತ. ಹುಡ್ಕೋಕೆ ಹೋದರೆ ನಾವೇ ಕಳೆದೋಗ್ಬಿಡ್ತೀವಿ.